ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಬನ್ನಿ. ನಮಸ್ತೆಪ್ಪ. ನಮಸ್ತೆ. ಭಗವತಿ ಶ್ರೀ ರಾಜರಾಜೇಶ್ವರಿ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಸ್ವಾಮೀ ಶರಣಮಯ್ಯಪ್ಪ, ಹರಿಹರ ಪುತ್ರನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ. ಅಯ್ಯಪ್ಪನ ಸೇವೆ, ಅಯ್ಯಪ್ಪನದು ಏನಾದ್ರು ಒಂದು ಅನುಷ್ಠಾನ ಅಂದ್ರೇ ಒಂಥರ ಆನಂದ. ಯಾಕೆಂದರೆ ನಮ್ಮ ಕಾರ್ಯಕ್ರಮದಲ್ಲೂ ಅಯ್ಯಪ್ಪನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೀವಿ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವರಾಗಿ, ಓಂಕಾರ ಸ್ವರೂಪನಾಗಿ, ಬೇಡಿದಂತಹ ಯಾರೊಬ್ಬರಿಗಾದರೂ ಸಹಿತ ಬೇಡಿ ಬಂದಂಥವರಿಗೆ ಶೀಘ್ರ ಪರಿಹಾರವನ್ನು ಕೊಡ್ತಕ್ಕಂಥ ಕಲಿಯುಗ ವರದ ಕಾನನವಾಸ, ಅದರಲ್ಲೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಮಂಡಲಾನುಷ್ಠಾನ ಕಾರ್ತೀಕ ಮಾಸದಲ್ಲಿ ಪ್ರಾರಂಭವಾದಂತಹದ್ದು. ಸಂಕ್ರಮಣದಂದು ದರ್ಶನ ಕೊಡುವಂತಹ ಅಯ್ಯಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ಇದೇ ಬರ್ತಕ್ಕಂಥ 2/1/2017 ಮುಂದಿನ ವರ್ಷ, ಈ ವರ್ಷ ಅಲ್ಲ, ಮುಂದಿನ ವರ್ಷ ಇನ್ನೇನು ಆಗೋಯಿಗೋ ಅಂದರೆ ಉರುಳುತು ಈ ಹಳೆಯ ವರ್ಷ, ಬರ್ತಾ ಇದೆ ಹೊಸ ವರ್ಷ. ಆ ಹೊಸ ವರ್ಷದ ಸೋಮವಾರದಂದು 27ನೇ ವರ್ಷದ ಬಹಳಷ್ಟು ಅದ್ಧೂರಿತವಾದಂತಹ ಕಾರ್ಯಕ್ರಮ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅನುಷ್ಠಾನ ಭಾಳ ವಿಶೇಷವಾಗಿದೆ. ಇನ್ವಿಟೇಷನ್ ನೋಡಲಿಕ್ಕೆ ಆನಂದ. ಆದರೆ ಇನ್ನು ಅಯ್ಯಪ್ಪನ ಆ ಕಾರ್ಯಕ್ರಮ, ಭಜನೆ, ಅಯ್ಯಪ್ಪನ ಕಾರ್ಯಕ್ರಮ ಅಂದರೆ ವಿಶೇಷ ಏನಪ್ಪ ಅಂದರೆ ಭಜನೆಯೇ ಬಹಳ ವಿಶೇಷ. ಇನ್ನು ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ ಎಲ್ಲವೂ ನಾನೇ ಹೇಳ್ತಿದ್ದೇನೆ. ಯಾಕೆಂದರೆ ಇನ್ವಿಟೇಷನ್ ಕೈಗೆ ಬಂದುಬಿಟ್ರೆ ಅಲ್ಲೇನು ನಡೆಯುತ್ತೆ ಎಲ್ಲ ನನಗೆ ಗೊತ್ತಿದೆ. ಇರಲಿ, ಮಾತಾಡಿ. ನಮಸ್ಕಾರ GTV ಚಾನಲ್ ಅವರಿಗೆ, ನಮ್ಮ ಗುರುಜಿ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತೇ ನಾವು ಗುರುಜಿ ಹತ್ರ ಬಂದು ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 22ನೇ ತಾರೀಕು ಸೋಮವಾರ ಬೆಳಗ್ಗೆ ಸುಮಾರು ಒಂದು 11 ಗಂಟೆಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆ ಮತ್ತು ಸುಮಾರು ಒಂದು 15,000 ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಗಳು ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ನಾಗರಿಕ ಜನತೆಗೆ ಆಶೀರ್ವಾದ ಮಾಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇವತ್ತು GTV ಚಾನಲ್ ಬಂದು ಗುರುಜಿಯವರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ವಿ. ಜೊತೆಗೆ ಇವತ್ತು ಏನು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ನಾರಾಯಣ ಸ್ವಾಮಿ ಅಧ್ಯಕ್ಷರು ಮತ್ತು P. ಚೆಲುವರಾಜ್ ಅವರು ಮತ್ತು ಆರಾಧ್ಯವರು, ತಮ್ಮಯ್ಯವರು, ಇವರೆಲ್ಲ ಸೇರಿ 27 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾರೆ. ಇಡೀ ಬೆಂಗಳೂರಲ್ಲಿ ಎಲ್ಲೂ ಆ ರೀತಿ ಒಂದು ಅದ್ದೂರಿ ಕಾರ್ಯಕ್ರಮ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಏನು ಅಯ್ಯಪ್ಪ ಸ್ವಾಮಿ ಸನ್ನಿಧಿನೇ ಒಂದು ಪ್ಯಾಲೇಸ್ ಥರ ಒಂದು ಸೆಟ್ಟನ್ನು ಹಾಕಿಸಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಪ್ರತಿ ವರ್ಷವೂ ಸುಮಾರು 15-20 ಸಾವಿರ ಜನ ಅಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಅಲ್ಲಿ ಊಟವನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಥರ ಒಂದು ಅದ್ದೂರಿ ಕಾರ್ಯಕ್ರಮ ಈ ಸರಿ ನಮ್ಮ ಗುರೂಜಿ ಬಂದು ನಮ್ಮ ನಾಗರಬಾಯಿ ಜನತೆಗೆಲ್ಲ ಆಶೀರ್ವಾದ ಮಾಡಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರ ಆಗಬೇಕಂದ್ರೆ ತಮ್ಮಲ್ಲಿ ಕಳ್ಕೊಳ್ಳಂದೆ ಬೇಡ್ಕೊಳ್ತಾ, ಜೊತೆಗೆ ಏನು ಗುರೂಜಿಯವರು ಕಳೆದ ಬಾರಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆ ಹೋಗಿದ್ದು, ಆ ಯಾತ್ರೆ ಸಂದರ್ಭದಲ್ಲಿ ನಾವು ಗುರೂಜಿಯವ್ರ ಜೊತೆ ಹೋದು ತುಂಬ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಹುಶಃ ನಾವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಗುರುಜಿಯವರ ಒಂದು ರೂಪದಲ್ಲಿ ಕಾಣೋದು. ಅಷ್ಟು ಭಕ್ತಿ, ನಮಗೆಲ್ಲ ಒಂದು ಒಳ್ಳೆ ಅನ್ನದಾನ, ಒಂದು ಒಳ್ಳೆ ದರ್ಶನ, ಆ ಥರ ಒಂದು ಅದ್ದೂರಿಯಾಗಿ ಮಾಡಿಸ್ಕೊಟ್ರು ಗುರುಜಿ. ಆ ನಿಟ್ಟಿನಲ್ಲಿ ಈ ಸರಿ ಗುರುಜಿನ ನಮ್ಮ ನಾಗರಿಕ ಕಳಿಸ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಭಾರತ ವರ್ಷೆ ಭರತ ಖಂಡ ಜಂಬೋದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೆ ತೀರೆ ಶಾಲಿವಾಹನ ಶಕವರ್ಷೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠ್ಯಾಃ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ ದುರ್ಮುಖಿ ನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಶರದೃತೌ ರವಿವಾಸರಯುಕ್ತಾಯಾಂ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರಣಾತ್ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶೋಭಾತಿಥೌ. ಸಾಧ್ಯವಾದರೆ ನಾ ಹೇಳೋದನ್ನು ಹೇಳ್ಕೊಳ್ತಾ ಬನ್ನಿ. ಮಮ ಜನ್ಮಾಭ್ಯಾಸಾತ್ ಜನ್ಮ ಪ್ರಭೃತಿಭಿಃ ಏತತ್ ಕ್ಷಣ ಪರ್ಯಂತಂ ಬಾಲ್ಯೆ ವಯಸೆ ಕೌಮಾರೆ ಯೌವನೆ ವಾರ್ಧಕೆ ಚ ಜಾಗ್ರತ ಸ್ವಪ್ನ
ಸುಷುಪ್ತಿ ಅವಸ್ಥಾಸು ಜ್ಞಾನತೋ ಅಜ್ಞಾನತಶ್ಚ ಕಾಮತೋ ಅಕಾಮತಶ್ಚ ಸ್ವತಃ ಪರಪ್ರೇರಣಯಾ ಚ ಲಘುಪಾತಕ ಉಪಪಾತಕ ಸಮಾನಪಾತಕ ಸಂಕಲೀಕರಣ ಮಲಿನೀಕರಣ ಅಪಾತ್ರೀಕರಣ ಜಾತಿಭ್ರಂಶಕರಣ ಪ್ರಕೀರ್ಣಕ ರೂಪಾಣ ಸಮಸ್ತವಿಧ ಕಾಯಿಕ ವಾಚಿಕ ಮಾನಸಿಕ ಪಾಪಾನಾಂ ಸದ್ಯಃ ಅಪನೋದನಾರ್ಥಂ ಉಮಾಮಹೇಶ್ವರ ಸಂಪೂರ್ಣ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಶ್ರೀ ಕಾಶಿ ವಿಶ್ವನಾಥ ಸಂಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಜ್ಯೋತಿರ್ಭೀಮೇಶ್ವರ ಸಂಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಪ್ರಸಾದೇನ ಸುಖಮಯ ಸಾಂಸಾರಿಕ ಜೀವನ ನಿರ್ವಹಣ ಪೂರ್ವಕ ಪುತ್ರ ಪೌತ್ರ ಧನಧಾನ್ಯ ತೇಜೋ ಲಕ್ಷ್ಮ್ಯಾದಿ ಸಕಲ ಸಂಪತ್ ಸಮೃದ್ಧ್ಯರ್ಥಂ ಜ್ಯೋತಿರ್ಭೀಮೇಶ್ವರ ಪ್ರಸಾದೇನ ಸಕಲ ಕಾರ್ಯೇಷು ವಿಜಯಲಾಭ ಸಿದ್ಧ್ಯರ್ಥಂ ಚಿಂತಿತ ಸಕಲ ಸನ್ಮನೋರಥ ಅವಾಪ್ತ್ಯರ್ಥಂ ಜ್ಯೋತಿರ್ಭೀಮೇಶ್ವರ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಕರಿಷ್ಯೆ ಗುರುಮುಖೇನ ಕಾರಯಿಷ್ಯೆ. ಇಷ್ಟೊತ್ತು ನೀವು ಮಾಡಿದ ಸಂಕಲ್ಪ ನಮ್ಮ ಜನ್ಮದಾರಭ್ಯರ್ಥಕ್ಕಂಥ ಕರ್ಮಫಲ ದೂರವಾಗಲಿ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಭಗವಂತನ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಭಗವಂತ, ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನಿನ್ನ ಆಶೀರ್ವಾದ ಕೊಡಪ್ಪ. ಕಾಲ ಕಾಲಕ್ಕೂ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಲಿ, ಪ್ರತಿಯೊಬ್ಬರೂ ಸಹಿತ ಆರೋಗ್ಯವಂತರಾಗಿರಲಿ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ನಾವು ಬೇಡುವಂತಹದ್ದೇನಪ್ಪ ಅಂದರೆ ಒಳ್ಳೆ ಆರೋಗ್ಯವನ್ನು ಕೊಡಪ್ಪ ಅಂತ. ಆರೋಗ್ಯ ಭಾಗ್ಯ ಹೊಂದಿದ್ದರೆ ಅಷ್ಟೈಶ್ವರ್ಯಗಳು ನಮಗೆ ಲಭಿಸ್ದಂಗೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ್ರೆ ಜೀವನದುದ್ದಕ್ಕೂ ಮಾಡಿಟ್ಕೊಂಡಿರ್ತಕ್ಕಂಥ ಆಸ್ತಿ ನಾವು ತಿನ್ನಲಿಕ್ಕಾಗೋದಿಲ್ಲ. ಈಗಲೇ ನಮ್ಮ ಆಸ್ತಿ ನಮ್ಮದಲ್ಲ. ಮಾಧ್ಯಾಹ್ನಿಕ ಪ್ರಸಾದ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ಇವತ್ತು ಕೊಡುವ ಪ್ರಸಾದ ಇದು ಮಹಾಪ್ರಸಾದ. ಈ ಪ್ರಸಾದ ಒಂದು ನಮ್ಮ ಜೀವನದಲ್ಲಿ ನಮ್ಮ ಇಹಪರಗಳಲ್ಲಿ ಮಾಡಿರೋ ಕರ್ಮಫಲ ದೂರವಾಗಿ ಆಗಲೇ ನಾವೆಲ್ಲರೂ ದರ್ಶನ ಮಾಡಿದ್ವಿ ಮಹಾಪೂರ್ಣಾವತಿಯನ್ನು. ಹಾಗೆ ಈಗ ನೀವು ದೀಪವನ್ನು ಹಚ್ಚಿದ್ದೀರಿ. ಈ ದೀಪದ ಹಿಂದೆ ಇನ್ನೊಂದು ರಹಸ್ಯವಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸನ್ನು ಕಾಣಬೇಕಾದರೆ ನಿಮ್ಮೊಳಗಿರ್ತಕ್ಕಂತಹ ಒಳನೋವುಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ನೋವನ್ನು ಯಾರ ಬಳಿ ಹೇಳ್ಕೊಂಡ್ರೂ ಸಹಿತ ನೀವು ಹೇಳುವಾಗ ಮಾತ್ರ ಕೇಳ್ತಾರೆ ವಿನಃ